ಶಾಸಕರು ರಂಗೋಲಿ ಸ್ಪರ್ಧೆ ಅವರ ಏನು ಬೇಷ್ಗಿರಿಗೆ ಅವ್ರ ಕಾರ್ಯಕರ್ತರನ್ನ ಮತ್ತು ಏನೋ ವಿಚಾರದಲ್ಲಿ ಮಾತಾಡ್ಸ್ಕೊಂಡು ಹೋಗೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಅವರು ನಮ್ಮ ತ್ಯಾಮೂಳು ಟು ಬೇಗೂರು ರೋಡ್ ಏನಿದೆ ಬಿ ಟಿ ಎನ್ ರೋಡು, ಎಷ್ಟೋ ಜನ ಕೈಕಾಲು ಮುರ್ಕೊಂಡು ಪ್ರಾಣ ಕಳ್ಕೊಂಡವ್ರೆ. ಒಂದು ದಿವಸನೂ ನಮ್ಮ ತಾಲೂಕಿನ ಪ್ರಪ್ರಥಮ ಪ್ರಜೆ ಶಾಸಕ ಒಂದು ದಿವಸ ಬಂದು ಅವ್ರ ಕಾರ್ಯಕರ್ತರದ್ದು ಏನೋ ಬಿದ್ದಿರೋರ್ದು ನೋವಿನ ಒಂದು ದಿವಸ ನೋಡೋಕ್ಕೆ ಹಿಂಗೆ ಯೋಗ್ಯತೆ ಇಲ್ಲ. ಬಂದು ಪಾಪ ಖಾಲಿ ಬಂದು ಸುಮ್ಮನೆ ಅವ್ರೇನೋ ಹೆಣ್ಮಕ್ಳು ಎಲ್ಲ ಪಾಪ ನಮ್ಮ ಮಾತೆಯರು ಏನು ಬಿಡಲಿ, ಎಲ್ಲ ಉರ್ದು ಮುಸ್ಲಿಂ ಮಾಡಲಿ, ಆ ಕಡೆ ಗಮನ ಕೂಡ ಬಂದು ಅದ್ರ ಜೊತೆಲಿ ಇದನ್ನು ಮಾಡ್ಬೋದಲ್ಲ ಅವಯ್ಯ. ಒಂದು ದಿವಸನಾದರೂ ಸಹ ನಮ್ಮ ಹೋಬಳಿಲಿ ಬಂದು ಬೆಳಗ್ಗೆ ಏನು ಬಂದು ಅರ್ಧ ಗಂಟೆ, ಯಾವತ್ತೋ ಒಂದು 6 ತಿಂಗಳಿಗೂ ವರ್ಷಕ್ಕೂ ಅರ್ಧ ಗಂಟೆ, ಅವ್ರು ಚುನಾವಣೆ ಗೆದ್ದಾಗಿಂದ 3 ವರ್ಷದಿಂದ 20 ಸರಿ 10 ಸರಿನೂ ನಮ್ಮ ಹೋಬಳಿಗೆ ಬಂದು ಪಕ್ಷದವರು ಆಗಲಿ ಪಕ್ಷದ ವಿಚಾರ ಬಿಟ್ಟರೆ ಯಾವುದೇ ಸಾರ್ವಜನಿಕ ಕುಂದುಕೊರತೆಗಳನ್ನಂತೂ ಯಾವುದೂ ಇಲ್ಲಿ ನೋಡಿಲ್ಲ. ನಮ್ಮ ತ್ಯಾಮೂಳು ಹೋಬಳಿಲಿ ಒಂದು ದಿವಸನೂ ಬಂದು ಏನು ಸ್ಥಳೀಯವಾಗಿ ಏನು ಸಮಸ್ಯೆ ಅಂತ ಬಂದು ಯಾರನ್ನೂ ಕೇಳಲಿಲ್ಲ, ಯಾವ ಊರಿಗೂ ಹೋಗಲಿಲ್ಲ. ಬರೀ ಅದೇನೋ ಇದಕ್ಕೆ ಏನು ಏನು ಉರ್ದುಂಬಿಸ್ಕೊಂಡು ಅವರು ಶೋಕಿಗೋಸ್ಕರ ಬಂದು ಸುಮ್ಮನೆ ಬರೀ ಖಾಲಿ ಓಡಾಡ್ತಾರೆ ಬಿಟ್ಟರೆ ಅವರು ಪ್ರತಿ 3 ವರ್ಷದಲ್ಲಿ ಇಲ್ಲಿವರೆಗೂ 10 ಸರಿ 15 ಸರಿ ಬಂದಿಲ್ಲ ಅವ್ರು ತ್ಯಾಮೂಳು ಹೋಬಳಿಗೆ. ಏನು ಡೆವಲಪ್ ಮಾಡಿಬಿಡ್ತಾರೆ, ಏನು ಅಭಿವೃದ್ಧಿ ಮಾಡಿಬಿಡ್ತಾರೆ ಅವರು. ಇಲ್ಲಿ ಬಂದಿರೋರು ಒಬ್ರು ಈ ಕಷ್ಟ ಸುಖಕ್ಕೆ ನೋಡಲಿಲ್ಲ, ಒಂದು ಯಾವುದೋ ಒಂದು ಬಿದ್ದಿರೋರಿಗೆ ಎದ್ದು ನೋಡಲಿಲ್ಲ, ಒಂದು ಆಸ್ಪತ್ರೆಗೆ ಜೋಡಿಸಿರೋರು ನೋಡಲಿಲ್ಲ, ಅವ್ನು ಕಾಲು ಕೈ ಮುರಿದುಕೊಂಡ್ರೆ ನೋಡಲಿಲ್ಲ. ಬಂದು ರಂಗೋಲಿ ಬಿಡಿಸ್ಬಿಟ್ಟು ಬಂದು ಸುಮ್ಮನೆ ಜೈ ಜಯಕಾರ ಹಾಕ್ಸ್ಕೊಂಡು ಇಲ್ಲಿ ಎಲ್ಲರ ಹತ್ರ ಮೆಚ್ಚಿಸ್ಬಿಟ್ಟು ಹೋಗ್ಬಿಟ್ರೆ ಪಕ್ಷ ಅವ್ರದ್ದೇನು ಅವ್ರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಉದ್ದೇಶ ಬಿಟ್ಟರೆ ಯಾವುದೇ ಅಭಿವೃದ್ಧಿ ಮಾಡಬೇಕು ಮತ್ತೊಂದು ಅವ್ರದ್ದು ಯಾವುದೋ ಭಾವನೆಯೂ ಇಲ್ಲ. ಇಂಥ ಶಾಸಕ ನಮ್ಮ ತಾಲೂಕಿಗೆ ಬೇಡ. ಮುಂದಿನ ದಿನಗಳಲ್ಲಿ ಈ ಶಾಸಕನ ನಾವು ದೂರ ತಳ್ಳೋದಂತೂ 100% ತಳ್ತೀವಿ, ಕಳಿಸ್ತೀವಿ ಮನೆಗೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷ ತ್ಯಾಮೂಳು ಹೋಬಳಿ ಮಹಾಶಕ್ತಿ ಕೇಂದ್ರದಿಂದ ಇವತ್ತೇನು ನೆಲಮಂಗಲ ಕ್ಷೇತ್ರದಲ್ಲಿ ಇವತ್ತು ನನ್ನ ಮೊದಲನೇ ಮೀಟಿಂಗು ಅಂದರೆ ಸಭೆ ಯಶಸ್ವಿಯಾಗಿದೆ. ಈ ಸಭೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು, ಪ್ರಮುಖರು ಮತ್ತು ಎಲ್ಲ ಪದಾಧಿಕಾರಿಗಳು ಬಂದು ಎಲ್ಲ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಬಲವರ್ಧನೆಗೆ ಯಾವ್ಯಾವ ಥರ ರೆಡಿ ಆಗಬೇಕು ಮತ್ತು ಸ್ಥಳೀಯ ಚುನಾವಣೆಗಳು ಬರ್ತವೆ ಮತ್ತು ಮುಂಬರುವ ಎಲ್ಲ ಚುನಾವಣೆಗಳು ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರ ಜೊತೆ ಸಂಘಟನೆ ವಿಚಾರದಲ್ಲಿ ಮಾತಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಸಿದ್ದೀವಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರು ಎಲ್ಲರೂ ಸಹ ಎಲ್ಲ ಹಿರಿಯ ಪ್ರಮುಖರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ನಮ್ಮ ಹೋಬಳಿ ಮಟ್ಟದಲ್ಲಿ ಸಭೆ ಮಾಡಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಬಲ ತುಂಬುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ತುಂಬ ಗಟ್ಟಿಗೆ ಪಕ್ಷದ ಪರ ಕೆಲಸ ಮಾಡಿ ನಮ್ಮ ಮುಂದಿನ ಚುನಾವಣೆಯಲ್ಲಿ ನಮಗೆಲ್ಲ ಪಕ್ಷದ ಕಾರ್ಯಕರ್ತರು ಗೆಲ್ಲೋಕ್ಕೆ ಈ ಮುಂದಿನ ದಿನಗಳಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.